ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿರೀಕ್ಷೆಯಂತೆ ಮೇ 31ನೇ ತಾರೀಕು ಕೇರಳಕ್ಕೆ ಮುಂಗಾರು ಬಂದಪ್ಪಳಿಸಿದೆ. ಕಳೆದ ಬಾರಿ 8-10 ದಿನಗಳ ತಡವಾಗಿ ಮುಂಗಾರಿನ ಆಗಮನ ಆಗಿತ್ತು. ಈ ವರ್ಷ ಸಮಯಕ್ಕೆ ಸರಿಯಾಗಿ ಮುಂಗಾರು ಬಂದಿದೆ. ಇನ್ನು ಕರ್ನಾಟಕದಲ್ಲಿ ಕೂಡ 2 ದಿನಗಳಲ್ಲಿ ಮಳೆ ಶುರುವಾಗುತ್ತೆ. ಬರಿದಾಗ್ತಾ ಇದ್ದ ಜಲಾಶಯಗಳಿಗೆ ನೀರಿನ ಹರಿವು ಹೆಚ್ಚಲಿದ್ದು ಒಂದಷ್ಟು ಕಡೆಗಳಲ್ಲಿ ಎಚ್ಚರಿಕೆಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಇನ್ನು ಇಡೀ ಜಗತ್ತಲ್ಲಿ ಎಲ್ಲೆಲ್ಲಿ ಬಿಸಿಲಿನ ಬೇಗೆ ಹೆಚ್ಚಾಗಿತ್ತು ಅಲ್ಲೆಲ್ಲ ಕೂಡ ವರುಣನ ರುದ್ರನರ್ತನ ಆರಂಭ ಆಗಿದ್ದು ಪ್ರವಾಹ ಪರಿಸ್ಥಿತಿಯಲ್ಲಿ ತಲೆದೋರ್ತಾ ಇದೆ. ಹಾಗಾದ್ರೆ ಈ ಬಾರಿ ಮಳೆ ಹೇಗಿರುತ್ತೆ, ಎಲ್ಲೆಲ್ಲ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ, ಈ ಬಗ್ಗೆ ಹವಾಮಾನ ಇಲಾಖೆ ಹೇಳ್ತಾ ಇರೋದೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಬಾರಿ ರೈತರಿಗೆ ಡಬಲ್ ಸಂತೋಷ. ಮುಂಗಾರು ಪೂರ್ವ ಮಳೆ ಈ ಬಾರಿ ತುಂಬಾ ಚೆನ್ನಾಗಾಯ್ತು ಅಂತ ಖುಷಿಯಾಗಿ ಉಳುಮೆ ಕೆಲಸ ಶುರು ಮಾಡೋ ಹೊತ್ತಿಗೆ ಮುಂಗಾರು ಮಾರುತಗಳು ಕೇರಳವನ್ನು ಪ್ರವೇಶ ಮಾಡಿವೆ. ಈ ಬಾರಿ ಸಮಯಕ್ಕೆ ಸರಿಯಾಗಿ ಮಳೆಯ ಅಬ್ಬರ ಶುರುವಾಗ್ತಾ ಇದೆ. 2 ದಿನಗಳಲ್ಲಿ ಮಳೆ ಕರ್ನಾಟಕವನ್ನು ಪ್ರವೇಶ ಮಾಡಲಿದ್ದು ರಾಜ್ಯದಲ್ಲಿ ಈ ಬಾರಿ ಉತ್ತಮ ಮಳೆಯಾಗುವ ನಿರೀಕ್ಷೆ ಇದೆ. ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿರುವ ಹವಾಮಾನ ಇಲಾಖೆ ಭಾರತದಲ್ಲಿ 4 ತಿಂಗಳ ಅಧಿಕೃತ ಮಳೆಗಾಲ ಶುರು ಆಯ್ತು ಅಂತ ಹೇಳಿದೆ. ಈ ಹೇಳಿಕೆಯಲ್ಲೇ ಈ ಬಾರಿ ಒಳ್ಳೆ ಮಳೆ ಆಗುತ್ತೆ ಅನ್ನೋ ಉತ್ಸಾಹ ಕಾಣ್ತಾ ಇದೆ. ಇನ್ನು ಈ ಬಾರಿ ಕೇರಳದಲ್ಲಿ ಮಳೆ ಶುರುವಾಗೋದರ ಜೊತೆಗೆ ರೀಮಲ್ನ ಎಫೆಕ್ಟ್ ನಿಂದ ಈಶಾನ್ಯ ರಾಜ್ಯಗಳಲ್ಲಿ ಕೂಡ ಭಾರಿ ಮಳೆ ಸುರಿತಾ ಇದೆ. ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಿಜೋರಾಂ, ಮಣಿಪುರ ಸೇರಿದ ಹಾಗೆ ಪೂರ್ವ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದ್ದು ಅಲ್ಲಿನ ಕೆಲ ಕಡೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಣಿಪುರದಲ್ಲಿ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದ್ದು ಅಲ್ಲಿ NDRF ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ತಲುಪಿಸುವ ಕೆಲಸಕ್ಕೆ ಮುಂದಾಗ್ತಾ ಇದೆ. ಇನ್ನು ಈ ಬಾರಿ ನೋಡ್ತಾ ಇರೋ ತರದ್ದೇ ವಾತಾವರಣವನ್ನ 2017ರಲ್ಲಿ ಕಂಡಿದ್ವಿ. ಅದು ಪುನರಾವರ್ತನೆಯಾಗುವ ಸಾಧ್ಯತೆಗಳಿವೆ ಅಂತ IMD ಹೇಳ್ತಾ ಇರೋದು ಸ್ವಲ್ಪ ಪ್ರಮಾಣದ ಆತಂಕಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಯಾಕೆಂದ್ರೆ 2017ರಲ್ಲಿ ಮುಂಬೈ ಪ್ರವಾಹಕ್ಕೀಡಾಗಿತ್ತು. ಅಸ್ಸಾಂ ಮತ್ತು ಬಿಹಾರ ಎರಡೇ ರಾಜ್ಯಗಳಲ್ಲಿ ಸುಮಾರು 700ಕ್ಕೂ ಅಧಿಕ ಮಂದಿ ಪ್ರಾಣ ಕಳ್ಕೊಂಡಿದ್ರು. ಇನ್ನು ನಮ್ಮ ಬೆಂಗಳೂರು ಕೂಡ ಭಾರಿ ಪ್ರಮಾಣದ ಮಳೆಯನ್ನ ಕಂಡಿತ್ತು. ಈ ಬಾರಿ ಮಳೆ ಚೆನ್ನಾಗಾಗ್ಲಿ, ಆದ್ರೆ ಹವಾಮಾನ ಇಲಾಖೆ ನೆನಪು ಮಾಡ್ತಾ ಇರೋ 2017ರ ದುರ್ಘಟನೆಗಳು ಮರುಕಳಿಸದೇ ಇರಲಿ. ಗೆಳೆಯರೆ, ಮಳೆ ಬಗ್ಗೆ ಇಷ್ಟೊಂದು ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಮಲ್ಲಿ ಕೆಲವರಿಗೆ ಅನ್ನಿಸ್ಬೋದು. ಈ ಬಾರಿ ಬೆಂಗಳೂರಿನ ಉಷ್ಣಾಂಶವನ್ನು ನೋಡಿದ್ರಲ್ವಾ, ಬೆಂಗಳೂರು ಯಾವತ್ತೂ ಇಷ್ಟೊಂದು ಬಿಸಿಲನ್ನು ಕಂಡಿರಲಿಲ್ಲ ಕಣ್ರಿ. ಇಲ್ಲಿ ಟೆಂಪರೇಚರ್ 34-35 ಡಿಗ್ರಿನ ತಲುಪೋದೇ ತುಂಬಾ ಅಪರೂಪ ಅನ್ನಿಸ್ತಾ ಇತ್ತು. ಅಂಥದ್ದು ಈ ಬಾರಿ ಬೆಂಗಳೂರಲ್ಲೇ ಉಷ್ಣಾಂಶ 41 ಡಿಗ್ರಿಯನ್ನು ದಾಟಿಬಿಡ್ತು. ಅದರ ಜೊತೆಗೆ ಈ ಬಾರಿ ಹೀಟ್ ವೇವ್ನ ಸಮಸ್ಯೆ ಬೇರೆ ಸಿಕ್ಕಾಪಟ್ಟೆ ಕಾಡೋದಕ್ಕೆ ಶುರುವಾಯಿತು. ಬಳ್ಳಾರಿ, ವಿಜಯಪುರ, ಕಲಬುರಗಿ, ರಾಯಚೂರು, ಯಾದಗಿರಿಗಳ ಬಿಸಿಲು ಗೊತ್ತಿರೋ ನನ್ನಂಥವ್ರಿಗೆ ಬೆಂಗಳೂರಿನ ಈ ಬಾರಿಯ ಬಿಸಿಲು ಏನು ಅನ್ನಿಸ್ಲಿಲ್ಲ. ಆದ್ರೆ ಪಾಪ ಬಾರ್ನ್ ಅಂಡ್ ಬ್ರಾಟಪ್ ಇನ್ ಬೆಂಗಳೂರು ಇರ್ತಾರೆ ನೋಡಿ, ಅವ್ರ ಗತಿ ಯೋಚನೆ ಮಾಡ್ರಿ. ಅವ್ರ ಜೀವಮಾನದಲ್ಲೇ ನೋಡಿರೋದು ಬಿಸಿಲು ಈ ಬಾರಿ ನೋಡ್ಬಿಟ್ರು. ಅದಕ್ಕೆ ಸರಿಯಾಗಿ ಈ ಬಾರಿಯ ಬೇಸಿಗೆ ಶುರು ಆಗೋ ಹೊತ್ತಿಗೆ ಕಾವೇರಿ ತಮಿಳುನಾಡಿಗೆ ಹರಿದು ಹೋಗಿದ್ಲು. ಸೊ ನಮಗೆ ಬೆಂಗಳೂರಿನ ಜನಕ್ಕೆ ನೀರಿನ ಅಭಾವ ಬೇರೆ ಶುರು ಆಯ್ತು. ಜೊತೆಗೆ ಬೋರುಗಳು ಬತ್ ಹೋದ್ವು. ಟ್ಯಾಂಕರ್ ಮಾಫಿಯಾದ ಸುಲಿಗೆ ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ಈ ಬಾರಿ ಬೆಂಗಳೂರಿನ ಜನ ಪ್ರತ್ಯಕ್ಷವಾಗಿ ಅನುಭವಿಸ್ಬಿಟ್ರು. ಏನ್ರಿ, ಒಂದು ಟ್ಯಾಂಕರ್ ನೀರಿಗೆ 2,000 ರೂಪಾಯಿ ಕೊಡಬೇಕು ಅಂದ್ರೆ ಎಲ್ಲಿಗೆ ಹೋಗಬೇಕು ಜನ? ಅಂತೂ ಬೆಂಗಳೂರಿಗೆ ಬೆಂಕಿ ಬೀಳುತ್ತೆ ಅಂದ್ಕೋತಿರುವಾಗ ಮಳೆರಾಯನ ಕರುಣೆಯ ಕಣ್ಣು ಕರ್ನಾಟಕದ ಮೇಲೆ ಬಿತ್ತು. ಈ ಬೆಂಗಳೂರಿನ ಜನ ಕೂಡ ಹೆಂಗೆ ಅಂದ್ರೆ, ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿಯಾಗಿ ನೀರಿಲ್ಲದ ಪರಿಸ್ಥಿತಿ ಇದ್ದಾಗ ಬಿಸಿಲನ್ನ ಮತ್ತು BWSSB ಅನ್ನ ಬೈಕೋತಾರೆ. ಇನ್ನು ಮಳೆಗಾಲ ಶುರುವಾದ್ರೆ ಮಳೆಯನ್ನ ಮತ್ತು BBMP ಅನ್ನ ಬೈಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಮಳೆ ಬರ್ತಾ ಇದೆ, ಒಂದಷ್ಟು ಮಳೆ ನೀರು ಕೊಯ್ಲು ಮಾಡಬೇಕು, ಮುಂದಿನ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆಗದ ಹಾಗೆ ನೋಡ್ಕೋಬೇಕು, ನೀರು ತುಂಬಾ ಬೆಲೆ ಬಾಳೋ ವಸ್ತು, ಅದನ್ನ ವ್ಯರ್ಥ ಮಾಡಬಾರ್ದು, ಬಿಸಿ ಕಡಿಮೆ ಆಗಿ ಮಳೆ ಕೂಡ ಬರಬೇಕು ಅಂದ್ರೆ ಒಂದಷ್ಟು ಮರ ಗಿಡಗಳನ್ನ ಬೆಳೆಸಬೇಕು. ಇದು ಯಾವುದರ ಬಗ್ಗೆನೂ ಬೆಂಗಳೂರಿನ ಬಹುತೇಕರು ಯೋಚನೆ ಮಾಡೋದಿಲ್ಲ. ಈ ಬಗ್ಗೆ ಇಲ್ಲಿನ ಜನಕ್ಕೊಂದು ಪಾಠ ಕಲಿಸಬೇಕು ಅಂದ್ಕೊಳ್ತೇನೋ ಅನ್ನೋ ಹಂಗೆ ಮಳೆ ಏಪ್ರಿಲ್ ವರೆಗೆ ದರ್ಶನ ಕೂಡ ಕೊಡ್ಲಿಲ್ಲ ಕಣ್ರಿ ಈ ಬಾರಿ. ಆದ್ರೆ ಮೇ ತಿಂಗಳು ಬಂತು ನೋಡಿ, ಭರಣಿ ಮಳೆ ಧರಣಿ ತಂಪಾಗೋ ಹಾಗೆ ಸುರಿದು ಬಿಡ್ತು. ಅಲ್ಲಿಗೆ ಭೂಮ್ತಾಯಿ ನೆಟ್ಟುಸಿರು ಬಿಟ್ಲು. ಆಮೇಲೆ ಬಂದು ಕೃತಿಕಾ ಕೂಡ ನಿರಾಸೆ ಮಾಡಲಿಲ್ಲ. ಈಗ ರೋಹಿಣಿ ಬರ್ತಾ ಇದ್ದಾಳೆ. ಅವಳು ಸರಾಸರಿ ಪ್ರಮಾಣದ ಮಳೆ ಸುರಿದ್ರು ಸಾಕು, ಇಳೆ ತಂಪಾಗೇ ಇರುತ್ತೆ ಅಂದ್ಕೋತಿರುವಾಗ ನಿರೀಕ್ಷೆಗಿಂತ ಹೆಚ್ಚಿನ ಮಳೆನೇ ಬರುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಅದಕ್ಕೆ ಕಾರಣ ಮುಂಗಾರು ಮಾರುತಗಳು.
ಗೆಳೆಯರೆ, ಮುಂದಾಗುವ ಮಳೆ ಜೂನ್ನಿಂದ ಸೆಪ್ಟೆಂಬರ್ ವರೆಗೆ ಇರುತ್ತೆ. ಅದರಲ್ಲೂ ಜುಲೈ ಮತ್ತು ಆಗಸ್ಟ್ ಅಲ್ಲಿ ಮಳೆಯ ಅಬ್ಬರ ಸ್ವಲ್ಪ ಹೆಚ್ಚಾಗಿ ಇರುತ್ತೆ. ಹೀಗಾಗಿ ಈಗಲೇ ಹೇಳ್ತಾ ಇದ್ದೀನಿ, ಈ ಸಂದರ್ಭದಲ್ಲಿ ತರಕಾರಿ ಮತ್ತು ಸೊಪ್ಪಿನ ಬೆಲೆ ಹೆಚ್ಚಾಗುತ್ತೆ. ರೈತರಿಗೆ ಯಾರ್ಯಾರಿಗೆ ಅವಕಾಶ ಇದೆಯೋ ಅವರು ಒಂದು ಸ್ವಲ್ಪ ತರಕಾರಿ, ಸೊಪ್ಪು ಇಂಥದ್ದನ್ನೆಲ್ಲ ಬೆಳೆದು ಸಾಧ್ಯ ಆದಷ್ಟು ಹಣ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿಬಿಡಿ. ಇನ್ನು ಈ ಸಮಯದಲ್ಲಿ ಮಳೆ ಹೆಚ್ಚಾಗೋದ್ರಿಂದ ರಾಜ್ಯದ ಬಹುತೇಕ ಜಲಾಶಯಗಳು ಭರ್ತಿ ಆಗುತ್ತವೆ. ಕಬಿನಿ ಹಾಗೂ ಗಾಜನೂರಿನಂತಹ ಸಣ್ಣ ಪುಟ್ಟ ಡ್ಯಾಮ್ಗಳು ಬೇಗ ತುಂಬುತ್ತವೆ. ಆದರೆ KRS, ಭದ್ರಾ, ತುಂಗಭದ್ರಾ, ಆಲಮಟ್ಟಿ, ಘಟಪ್ರಭಾ, ಮಲಪ್ರಭಾದಂತಹ ಅಣೆಕಟ್ಟುಗಳು ಭರ್ತಿಯಾಗೋದಕ್ಕೆ ಹೆಚ್ಚಿನ ಮಳೆಯ ಅವಶ್ಯಕತೆ ಇರುತ್ತೆ. ಈ ಅವಶ್ಯಕತೆಯನ್ನು ಪೂರೈಸೋದಕ್ಕಾಗಿಯೇ ಮುಂಗಾರು ಮಾರುತಗಳು ನಿಗದಿತ ಸಮಯಕ್ಕಿಂತ 2 ದಿನ ಮೊದಲೇ ಭಾರತಕ್ಕೆ ಕಾಲಿಟ್ಟಿವೆ. ಇನ್ನು ಸದ್ಯಕ್ಕೆ ಮುಂಗಾರು ಮಾರುತಗಳು ಕೇರಳಕ್ಕೆ ಬಂದಿರೋದ್ರಿಂದ ಅಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಮುಂದೆ ಇನ್ನೊಂದು 15 ದಿನಗಳಲ್ಲಿ ಈ ಮುಂಗಾರು ಮಾರುತಗಳು ಇಡೀ ಭಾರತವನ್ನ ಆವರಿಸುತ್ತವೆ. ಈ ಬಾರಿ ಮುಂಗಾರು ಸಮಯಕ್ಕೆ ಸರಿಯಾಗಿ ಕೇರಳವನ್ನ ತಲುಪುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಕೆಲ ದಿನಗಳ ಹಿಂದೆ ಹವಾಮಾನ ಇಲಾಖೆ ಮೇ 31ಕ್ಕೆ ಮುಂಗಾರು ಮಾರುತಗಳು ಕೇರಳವನ್ನ ಮುಟ್ಟಿಬಿಡುತ್ತವೆ ಅಂತ ಹೇಳ್ತು. ಆದರೆ ಅದಕ್ಕೂ ಮೊದಲೇ ಅಂದರೆ ಮೇ 30ಕ್ಕೇನೆ ಕೇರಳದಲ್ಲಿ ಮುಂಗಾರು ಮಳೆ ಆರಂಭ ಆಗಿರೋದು ಹವಾಮಾನ ಇಲಾಖೆಗೆ ಖುಷಿಯನ್ನು ತಂದುಕೊಟ್ಟಿದೆ. ಇನ್ನು ರಾಜ್ಯದಲ್ಲಿ ಜೂನ್ 2ಕ್ಕೂ ಮೊದಲೇ ಮುಂಗಾರು ಮಳೆಯ ಆಗಮನ ಆಗುವ ಸಾಧ್ಯತೆ ಇದೆ. ಈ ಬಗ್ಗೆ ಬೆಂಗಳೂರು ಹಾಗೂ ಮೈಸೂರು ಕರ್ನಾಟಕ ಭಾಗಗಳಿಗೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ. ಜೂನ್ 2ರ ನಂತರ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಹಾಗೆ ಮಳೆಯ ಪ್ರಮಾಣ ಕೂಡ ಹೆಚ್ಚಾಗಬಹುದು. ಈ ಕಾರಣದಿಂದ ಬೆಂಗಳೂರಿನ ರಸ್ತೆಗಳಲ್ಲಿರುವ ಒಣ ಮರಗಳನ್ನು ತೆರವುಗೊಳಿಸಿ ಅವು ಯಾರ ತಲೆ ಮೇಲೂ ಬೀಳದ ಹಾಗೆ ನೋಡ್ಕೊಳ್ಳಿ. ಹಾಗೆ ಮಳೆ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ಅಂತ ಹವಾಮಾನ ಇಲಾಖೆ BBMPಗೆ ಹೇಳಿದೆ. ಈ ಮೂಲಕ ಮಳೆಯಿಂದ ಆಗೋ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ವಹಿಸಿ ಜನ ಮಳೆಯನ್ನು ಬೈಕೊಳ್ಳೋದು ಬೇಡ ಅಂತ ಹವಾಮಾನ ಇಲಾಖೆ ನಮ್ಮ BBMPಯ ಮಹಾಪ್ರಭುಗಳಿಗೆ ಮನವಿಯನ್ನು ಮಾಡಿಕೊಂಡಿದೆ. ಇನ್ನು ನಮ್ಮ ಬೆಂಗಳೂರಿನ ಅತಿದೊಡ್ಡ ಸಮಸ್ಯೆ ಅಂದರೆ ಒಣಗಿರುವ ಮರಗಳದ್ದು. ಗೆಳೆಯರೆ, ಈ BBMPಯಲ್ಲಿ ಫಾರೆಸ್ಟ್ ವಿಭಾಗ ಅಂತ ಒಂದಿದೆ. ಅವರು ನಗರದಲ್ಲಿನ ಮರಗಳ ಬಗ್ಗೆ ಗಮನ ಕೊಡಬೇಕು. ಒಣಗಿದ ಮರಗಳನ್ನು ಗುರುತಿಸಿ ಅವುಗಳ ಕೊಂಬೆ ರೆಂಬೆಗಳನ್ನು ಆಗಾಗ ತೆರವುಗೊಳಿಸ್ತಾ ಇರಬೇಕು. ಹಾಗೆ ಹಸಿ ಮರಗಳಿಗೆ ಯಾವ ನೀಚರು ವಿಷ ಇಡದ ಹಾಗೆ ಕೂಡ ನೋಡ್ಕೋತಾ ಇರಬೇಕು. ಇಲ್ಲಿ ಇವರು ಒಣಗಿದ ಮರಗಳ ಬಗ್ಗೆ ಗಮನ ಹರಿಸಿಬಿಟ್ರೆ ಸಾಕು, ಬೆಂಗಳೂರಲ್ಲಿ ಮರ ಹಂತಕರ ಸಂಖ್ಯೆ ಕಡಿಮೆ ಆಗಿ ಹೋಗುತ್ತೆ. ಸಾಮಾನ್ಯವಾಗಿ ಮನೆ ಮುಂದೆ ಮರ ಇದ್ರೆ ಅಲ್ಲಿ ಕಾರೋ ಬೈಕೋ ನಿಲ್ಲಿಸಿದಾಗ ಅದರ ಒಣ ಕೊಂಬೆಗಳು ಬಿದ್ದು ವಾಹನಗಳು ಡ್ಯಾಮೇಜ್ ಆಗುತ್ತವೆ ಅಂತ ಒಂದಷ್ಟು ಜನ ಹೆದರ್ತಾರೆ. ಅವರೇ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ BBMP ಸಿಬ್ಬಂದಿ ಬಿಡೋದಿಲ್ಲ. ಹಾಗಂತ ಇವರು ಒಂದು ಸರಿ ಮಾಡೋದಿಲ್ಲ. ಹೀಗಾಗಿ ಜನ ಏನು ಮಾಡ್ತಾರೆ, ಮರ ಇರೋದೇ ಬೇಡ ಅಂತ ಅದರ ಬುಡಕ್ಕೆ ಆಸಿಡ್ ಸುರಿದು ಬಿಡ್ತಾರೆ. ಇದು ನಗರದ ದೊಡ್ಡ ಸಮಸ್ಯೆಗಳ ಪೈಕಿ ಒಂದು. ಈ ಬಾರಿ ಆದರೂ BBMP ಸ್ವಲ್ಪ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಒಂದಷ್ಟು ಪ್ರಾಣಹಾನಿ ತಪ್ಪುತ್ತೆ. ಅದರ ಜೊತೆಗೆ ರಸ್ತೆಗಳಲ್ಲಿ ನೀರು ನಿಲ್ಲದಂತೆ ನೋಡ್ಕೊಳ್ಳೋ ಕೆಲಸ ಕೂಡ ಮಾಡಬೇಕು. ಹಾಗೆ ರಾಜಕಾಲುವೆಗಳ ನೀರು ಎಲ್ಲೆಲ್ಲಿ ನುಗ್ಗುತ್ತೆ ಅನ್ನೋದನ್ನ ಗಮನಿಸೋ ಕೆಲಸನೂ ಆಗಬೇಕು. ಬೆಂಗಳೂರಿನ ಯಾವುದೇ ಪ್ರದೇಶದಲ್ಲಿ ಮಳೆಯಿಂದ ಸಮಸ್ಯೆ ಆದರೆ ಆ ಏರಿಯಾದ BBMP ಅಧಿಕಾರಿಗಳನ್ನ ಅದಕ್ಕೆ ಹೊಣೆ ಮಾಡಿ ಅವರಿಂದ ನಷ್ಟ ಪರಿಹಾರವನ್ನು ವಸೂಲಿ ಮಾಡೋ ಕೆಲಸ ಆದರೆ ಅವರು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ಆದರೆ ಇದನ್ನು ಮಾಡೋರು ಯಾರು? ಗೆಳೆಯರೆ, ಈ ಬಾರಿಯ ಮಳೆಗೆ ಇನ್ನೂ ಒಂದು ವಿಶೇಷ ಇದೆ. ಎಲ್ ನೀನೋದ ಕಾರಣದಿಂದ ಎಲ್ಲೆಲ್ಲಿ ಬರ ಆವರಿಸಿತೋ, ಯಾವೆಲ್ಲ ಪ್ರದೇಶಗಳು ತೀವ್ರ ಬಿಸಿಗೆ ತುತ್ತಾಗಿದ್ವೋ ಅಲ್ಲೆಲ್ಲ ಈ ಬಾರಿ ಮಳೆ ಭೋರ್ಗರೆದು ಸುರಿತಾ ಇದೆ. ದಕ್ಷಿಣ ಅಮೆರಿಕದ ಬ್ರೆಜಿಲ್ನಲ್ಲಿ ಭಾರಿ ಬಿಸಿಲು ಹಾಗೂ ಹೀಟ್ ವೇವ್ನ ಸಮಸ್ಯೆ ಉಂಟಾಗಿತ್ತು. ಪನಾಮಾದ ಮಳೆಯ ಕೊರತೆಯ ಕಾರಣದಿಂದ ಪನಾಮಾ ಕಾಲುವೆಯನ್ನೇ ಮುಚ್ಚೋ ಪರಿಸ್ಥಿತಿ ಬಂದಿತ್ತು. ಆದರೆ ಈಗ ಅಲ್ಲಿ ಕೂಡ ಮಳೆ ಆಗ್ತಾ ಇದೆ. ಬ್ರೆಜಿಲ್ನಲ್ಲಿ ಪ್ರವಾಹನೇ ಉಂಟಾಗ್ತಾ ಇದೆ. ಕಳೆದ 3 ದಿನಗಳಿಂದ ಅಲ್ಲಿ ಮಳೆ ರುದ್ರ ನರ್ತನವನ್ನು ಮಾಡ್ತಾ ಇದ್ದು ಭಾರಿ ಮಳೆಗೆ ಬ್ರೆಜಿಲ್ ಪ್ರವಾಹಕ್ಕೆ ತುತ್ತಾಗಿದೆ. ಈ ಬಾರಿಯ ಪ್ರವಾಹ ಅಲ್ಲಿ 160 ಮಂದಿಯನ್ನ ಬಲಿ ತಗೊಂಡಿದೆ. ರೈತರಿಗೆ ಹಾಗೂ ಪಶುಸಂಗೋಪನೆಯಲ್ಲಿ ತೊಡಗಿಸಿಕೊಂಡವರಿಗೆ ಮಳೆ ಭಾರಿ ನಷ್ಟವನ್ನುಂಟು ಮಾಡ್ತಾ ಇದೆ. ಈಗಾಗಲೇ 6,500 ಕುಟುಂಬಗಳು ಮಳೆಯಿಂದ ಸಮಸ್ಯೆಗೆ ತುತ್ತಾಗಿವೆ. ಬ್ರೆಜಿಲ್ನಲ್ಲಿ ಮೇ ತಿಂಗಳಲ್ಲಿ ಎಷ್ಟು ಮಳೆ ಆಗಿದೆ ಅಂದರೆ ಲಂಡನ್ನಲ್ಲಿ ಇಡೀ 1 ವರ್ಷ ಬೀಳುವಷ್ಟು ಮಳೆ ಅಲ್ಲಿ ಕೇವಲ 1 ತಿಂಗಳಲ್ಲಿ ಸುರಿದು ಬಿಟ್ಟಿದೆ. ಸರಿಸುಮಾರು 700 mm ಮಳೆ ಅಲ್ಲಿ ಸುರಿದಿದ್ದು ಬ್ರೆಜಿಲ್ನ ನದಿಗಳೆಲ್ಲ ತುಂಬಿ ಅಬ್ಬರಿಸಿ ಹರಿತಾ ಇವೆ. ಇದೇ ಪರಿಸ್ಥಿತಿ ದಕ್ಷಿಣ ಅಮೆರಿಕದ ಸಾಕಷ್ಟು ದೇಶಗಳಲ್ಲಿ ಕಂಡು ಬಂದಿದೆ. ಇನ್ನು ಆಫ್ರಿಕಾದ ದೇಶಗಳಲ್ಲಿ ಕೂಡ ಪ್ರವಾಹ ಪರಿಸ್ಥಿತಿ ಉಂಟಾಗ್ತಾ ಇದ್ದು ಈ ಬಾರಿ ಎಲ್ ನಿನೋ ನಂತರ ತುಂಬಾ ಸ್ಟ್ರಾಂಗ್ ಆಗಿರುವ ಲಾ ನಿನಾ ಅತಿ ಹೆಚ್ಚು ಮಳೆಗೆ ಕಾರಣವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಬರೀ ಅಲ್ಲೇ ಆಗತ್ತೆ ಅಂತೇನಲ್ಲ. ನಮ್ಮ ಮಹಾರಾಷ್ಟ್ರದ ಮಹಾಬಲೇಶ್ವರ ಹಾಗೂ ಕೃಷ್ಣಾ ನದಿಯ ಉದ್ದಕ್ಕೂ ಮಳೆ ಸುರಿದು ಬಿಟ್ರೆ ಕೃಷ್ಣೆಯಲ್ಲಿ ಪ್ರವಾಹ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ.
ಹಾಗೆ ನಮ್ಮ ಕೊಡಗು ಹಾಗೂ ಚಿಕ್ಕಮಗಳೂರು ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆದ್ರೆ ಅಲ್ಲಿ ಭೂಕುಸಿತಗಳುಂಟಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ಈ ಬಾರಿ ಮಳೆ ಚೆನ್ನಾಗಾಗ್ಲಿ, ಆದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವ ಅನಾಹುತಗಳನ್ನು ಮಾಡದೇ ಇರಲಿ ಅಂತ ಹೇಳಿದ್ದು. ಅದಕ್ಕೆ ಸರಿಯಾಗಿ ನದಿ ತೀರದ ಜನ ಹಾಗೂ ಭೂಕುಸಿತಗಳುಂಟಾಗುವ ಪ್ರದೇಶದ ಜನ ಏನಿದ್ದಾರೆ ಅವರು ಸ್ವಲ್ಪ ಈ ಬಾರಿ ಎಚ್ಚರಿಕೆಯಿಂದ ಇರುವುದು ತುಂಬಾ ಒಳ್ಳೆಯದು. ಹೀಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಮತ್ತು ದಕ್ಷಿಣ ಅಮೆರಿಕಾದಲ್ಲಿ ಅಬ್ಬರಿಸಿ ಮಳೆ ಸುರಿತಾ ಇದ್ರೆ ಉತ್ತರ ಭಾರತದಲ್ಲಿ ಮಾತ್ರ ಇನ್ನು ಒಣ ಹವೆ ಮುಂದುವರಿತಲೇ ಇದೆ. ಅದರಲ್ಲೂ ದೆಹಲಿಯ ಮುಂಗೇಶ್ಪುರದಲ್ಲಿ 52 ಡಿಗ್ರಿಗೂ ಹೆಚ್ಚು ತಾಪಮಾನ ದಾಖಲಾಗಿದೆ. ಇದು ಉತ್ತರ ಭಾರತದಲ್ಲಿ ಬಿಸಿಲು ಮತ್ತು ಹೀಟ್ ವೇವ್ ಯಾವ ಮಟ್ಟಕ್ಕೆ ಕಾಡ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಆದರೆ ಈ ಬಿಸಿಲು ಇನ್ನೊಂದು ವಾರದಲ್ಲಿ ಹತೋಟಿಗೆ ಬರಲಿದೆ ಅನ್ನೋ ಮಾಹಿತಿಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇದೆ. ಒಟ್ಟಲ್ಲಿ ಬಿಸಿಲ ಬೇಗೆಯಿಂದ ತತ್ತರಿಸಿ ಹೋಗಿದ್ದ ಭಾರತಕ್ಕೆ ಈಗ ಮುಂಗಾರಿನ ಸಿಹಿ ಸಿಂಚನ ಆಗ್ತಾ ಇದೆ. ಮಳೆ ಆದಷ್ಟು ಬೇಗ ಇಡೀ ಭಾರತವನ್ನ ಆವರಿಸಲಿ, ನಮ್ಮ ರೈತರ ಬಾಳು ಹಸನಾಗಲಿ, ಮಳೆ ಬದುಕುಗಳಿಗೆ ಬೆಳಕು ಮೂಡಿಸಲಿ, ಪ್ರವಾಹಗಳು ಹೆಚ್ಚಾಗಿ ಬದುಕುಗಳನ್ನು ಕಿತ್ತುಕೊಳ್ಳದೇ ಇರಲಿ ಅಂತ ಬಯಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.